ಎರ್ರಿಯಪ್ಪನ ರೀತಿನೇ ಹಂಗೆ, ಎರ್ರಿಯಪ್ಪನ ರೀತಿನೇ ಹಂಗೆ, ಎರ್ರಿಯಪ್ಪನ ರೀತಿನೇ ಹಂಗೆ. ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ ಅನೇಕ ಋಷಿಗಳು, ಮುನಿಗಳು ಹಾಗೂ ತಪಸ್ವಿಗಳು ಅಲ್ಲಿ ಒಂದಾದಂತಹ ಮಹಾಪವಾಡ ಪುರುಷ ಚಳ್ಳೇಗೆರೆ ಶ್ರೀ ವೇರಿ ತಾತನ ದರ್ಶನ ಮಾಡೋಕ್ಕೆ ಇವತ್ತು ನಮ್ಮ ಈ ಪ್ರಯಾಣ ಮುಂದೆ ಹೋಗ್ತಾ. ಹಾಗೆ ಹೊಸದಾಗಿ ನೋಡೋವಂಥ ವಿಡಿಯೋರು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡ್ತಾ ಹೋಗಿ. ಹಂಗಾದ್ರೆ ಈ ಅಜ್ಜನ ಹೆಸರು ಯರ್ರಪ್ಪ ಇರಬೇಕು. ಹೌದು, ಯರ್ರಪ್ಪನೇ. ವೇರಿ ತಾತನ ಒಂದು ಜೀವ ಸಮಾಧಿ ಇರುವಂಥ ಕ್ಷೇತ್ರ ಇದು. ಬಳ್ಳಾರಿಯ ಚಳ್ಳಗುರ್ಕಿ ಪವಾಡ ಪರಿಸರಲ್ಲಿ ಒಬ್ಬರಂತಹ ವೇರಿ ತಾತನ ಆಶೀರ್ವಾದ ಪಡೆಯ ಒಳಗಡೆ ಹೋಗೋಣ. ಓಂ ನಮಃ ಶಿವಾಯ. ಶ್ರೀ ವೇರಿ ತಾತನ ಒಂದು ದಿವ್ಯವಾದ ಮೂರ್ತಿಯನ್ನು ನೋಡ್ತಾ ಹಾಗೆ ಅವರ ಬೃಂದಾವನ ಅಂದರೆ ಜೀವ ಸಮಾಧಿಯನ್ನು ದರ್ಶನ ಮಾಡೋಣ. ವೇರಿ ಸ್ವಾಮಿಯ ಒಂದು ಜೀವಂತ ಸಮಾಧಿಯ ದರ್ಶನ ಪಡೆಯಿರಿ. ಅನೇಕ ಭಕ್ತರು ಈಗಲೂ ಸಹ ಇಲ್ಲಿ ತಮ್ಮ ಬಯಕೆಗಳನ್ನು ಈಡೇರಿಸ್ಕೊಳ್ತಾ ಇರೋದು ಇಲ್ಲಿ ನೋಡ್ಬೋದು ನೀವು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಸೊ ಬನ್ನಿ ಕೆಳಗಡೆ ಹೋಗೋಣ. ನೋಡ್ಬೋದು ಇಲ್ಲಿ ಕೆಳಗಡೆ ಹೋದಂತೆ ಇಲ್ಲಿ ಸ್ವಾಮಿಯ ಒಂದು ದಿವ್ಯವಾದ ಮೂರ್ತಿ ಹಾಗೂ ಜೀವಂತ ಸಮಾಧಿಯ ಒಂದು ದರ್ಶನ. ಓಂ ನಮಃ ಶಿವಾಯ. ಶ್ರೀ ವೇರಿ ತಾತನವರ ಒಂದು ದಿವ್ಯವಾದ ಸಮಾಧಿ ಇದು ಕಾಣಿಸ್ತಿರ್ಬೋದು ಇಲ್ಲಿ. ಯರ್ರಪ್ಪನೇ ಇರಬೇಕು. ಹೌದು, ಈ ಮನುಷ್ಯ ಸಾಮಾನ್ಯನಲ್ಲ.
ಮಹಾನ್ ಪುರುಷನೇ ಇರಬೇಕು. ಏರಿ ತಾತ ಯಾರ ಮನೆಗೆ ಬಂದು ಏನು ಕೇಳಿದ್ರು ಇಲ್ಲ ಅಂತ ಹೇಳ್ಬೇಡಿ, ಕೊಟ್ಟು ಕಳಿಸಿ. ಸ್ವಾಮಿ, ನಿಮ್ಮ ಮೌನ ಹಾಗೂ ಸೊ ನಮ್ಮ ಮುಂದಿನ ಪ್ರಯಾಣ ಮಂತ್ರಾಲಯ ಕೇಂದ್ರವಾದ ಶ್ರೀ ರಾಘವೇಂದ್ರ ಸ್ವಾಮಿಯವರ ದರ್ಶನಕ್ಕೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡಿದ ಒಂದು ವಿಡಿಯೋ ಬಳಸಿ ತಪ್ಪದೆ ಹೊಸದಾಗಿ ಬಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೂ ಲೈಕ್ ಮಾಡ್ತಾ ಹೋಗಿ. ಪ್ರತಿಯೊಬ್ಬರು ಬಂದು ಇಲ್ಲೇ ಸ್ವಾಮಿ ಚಳಗೋರಿಕೆ ಎಲ್ಲಿ ತಮ್ಮ ದರ್ಶನ ಪಡೆದು ನಿಮ್ಮ ಬೈಕ್ಗಳನ್ನು ಈಡೇರಿಸಿಕೊಳ್ಳಿ. ಓಂ ನಮಃ ಶಿವಾಯ.